ಹಾಯ್, ನನ್ನ ಮಗಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ತಗೊಂಡಂಥ ಈ ನೈಟಿ ಅನ್ಕಂಫರ್ಟಬಲ್ ಆಗಿತ್ತು ಅಂತ ನಾನು ಒಂದ್ಸಲಿ ಕೂಡ ಯೂಸ್ ಮಾಡಿಲ್ಲ. ಸೊ ಈಗ ಅದನ್ನು ನನ್ನ ಮಗಳಿಗೆ ಒಂದು ಸ್ಮಾಲ್ ಡೈಲಿ ವೇರ್ ಫ್ರಾಕ್ ಆಗಿ ಡಿಸೈನ್ ಮಾಡ್ತಾ ಇದ್ದೀನಿ. ತುಂಬ ಆರ್ಡರ್ಸ್ ಇದ್ರೆ ಕೂಡ ಯಾಕೋ ಈ ಒಂದು ಫ್ರಾಕು ಯಾವಾಗೂ ಬೀರುವಾಗ ಓಪನ್ ಮಾಡಿದಾಗೆಲ್ಲ ಕೆಳಗಡೆ ಬಂದು ಬೀಳ್ತಾ ಇತ್ತು. ಯಾಗಾದರೂ ಮಾಡಿ ಇವತ್ತೊಂದು ಸ್ಟಿಚ್ ಮಾಡಿಬಿಡೋಣ, ಹಾರ್ಡಾಗಿ ಒಂದು 20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಅಲ್ವಾ ಅಂತ ನಾನು ಮಾಡ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಲೇಯರ್ ಫ್ರಾಕ್ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. 2 ಟೈರ್ ಫ್ರಾಕು. ನಮಗೆ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಇದ್ದಷ್ಟು ಟೈರ್ ಫ್ರಾಕ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಬರುತ್ತೋ ಫೈನಲ್ ಆಗಿ ನೋಡೋಣ. ನಾನೀಗ 2 ಸ್ಟೆಪ್ಸ್ ಆದರೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಆದರೂ 2 ಟೈರ್ ಫ್ರಾಕು 3 ಟೈರ್ ಫ್ರಾಕ್ ಏನಾದರೂ ಮಾಡ್ಕೊಂಡ್ಲಿ ಟೈರ್ಸ್ ಅನ್ನೋದು ಹೈಟ್ ವೇರಿಯೇಷನ್ಸ್ ಇದ್ದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಮೇಲೆ ಏನು ಬರುತ್ತೆ ಅದು ಸ್ವಲ್ಪ ಲೆಂತ್ ಜಾಸ್ತಿ, ಬರ್ತಾ ಬರ್ತಾ ಲೆಂತನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ನನಗೆ ಇಲ್ಲಿಗೆ ಫ್ಯಾಬ್ರಿಕ್ ಅಷ್ಟೊಂದು ಸಫಿಷಿಯೆಂಟಾಗಿ ಸಾಕಾಗೋದಿಲ್ಲ. ಸೊ ಅದಕ್ಕೋಸ್ಕರ 2 ಲೇಯರ್ಸ್ನ ಒಂದಕ್ಕೆ ಕೆಳಗಡೆಗೆ ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಏನಿದೆಯೋ ಅದನ್ನು ಮೇಲ್ಗಡೆ ಅಟ್ಯಾಚ್ ಮಾಡಿ ಫ್ರಾಕ್ ಆದರೆ ರೆಡಿ ಮಾಡಿದೆ. ಫೈನಲ್ ರಿಸಲ್ಟ್ ಆದರೆ ಈ ಥರ ಇದೆ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.